ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಈಗ ಇದ್ದಂಥ ಎಲ್ಲ ಸಾಹೇಬರುಗಳಿಗೆ ನನ್ನ ನಮಸ್ಕಾರ. ಅದಕ್ಕಿಂತ ಮುಖ್ಯವಾಗಿ ಕೃಷಿ ವಿಸ್ತರಣಾ ಸಂಸ್ಥೆ ಕೊಪ್ಪಳದ ಹೊಸ ಸಾಹೇಬರಿಗೆ ಎರಡು ಮಾತು ಹೇಳಬೇಕಂತ ನನ್ನ ಇಚ್ಛೆ. ಸುಮ್ಮನೆ ಹೇಳಿದಾರ ಅವ್ರ ನೋಡಿ ನಮ್ಮ ಒಟ್ಟಾಟ 6 ವರ್ಷದಿಂದ ಐತಿ. ಅವರು ಕುರ್ಚಿಯನ್ನಾಗ ಹಂಗಾಗಿ ಬರ್ತಾರ, ಮಂಡಿನಾಗ ಹಂಗಾಗಿ ಅವರು ಒಂದು ಏನು ಕನಸು ಐತೆ ಅಂತಂದ್ರೆ ಯಾವುದರ ರೀತಿ ಒಳಗೆ ಯಾವುದೋ ರೈತರಿಗೆ ಅವ್ರ ಪರಿಚಯ ಭಾಳ ನಮ್ಗೆ ಹೆಚ್ಚಿನ ಜನ ರೈತರನ್ನ ಪರಿಚಯ ಮಾಡಿಕೊಡ್ತಾರೆ. ಮಲೇಶಪ್ಪ ಇವ್ರು ಹಿಂಗೆ ಮಾಡ್ತಾರೆ, ನಾನು ಹಿಂಗೆ ಒಬ್ರಿಗೊಬ್ರು ಲಿಂಕ್ ಮಾಡುವಂಥ ಉದಾಹರಣೆ. ಮತ್ತು ಅವರು ಬಿಡುವಿನ ಟೈಮ್ ಒಳಗೆ 6 ವರ್ಷದಿಂದ ರೈತರ ಜೊತೆಗೆ ಮಣ್ಣಿನೊಂದಿಗೆ ಮಾತುಕತೆ. ಆ ಮಣ್ಣಿನೊಂದಿಗೆ ಮಾತುಕತೆ ಒಳಗೆ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ ಅವರು, ನೀವು ಏನೂ ಖರ್ಚು ಮಾಡಬೇಡಿ, ಅನ್ನ ಸಾಲ ಇಷ್ಟು ಮಾಡಿ ನಾವು ರೈತರ ಒಂದು ಜ್ಞಾನ ಹಂಚ್ಕೊಂಡು ಅಂತೇಳಿ ಸಾಕಷ್ಟು ರೈತರಿಗೋಸ್ಕರ ತಮ್ಮ ಕೃಷಿ ಅಧಿಕಾರಿ ವೃತ್ತಿ ಅಲ್ಲದೆ ಸಪ್ರೇಟ್ ಆಗಿ ನಮ್ಮ ರೈತರಿಗೆ ಒಂದು ಕಾಳಜಿಪೂರ್ವಕವಾಗಿ ಚೆನ್ನಾಗಿ ಸೇವೆ ಸಲ್ಲಿಸ್ತಾರೆ. ಅವರಿಗೆ ನನ್ನ ತುಂಬ ಧನ್ಯವಾದಗಳು, ನಮಸ್ಕಾರಗಳು. ನಾನು ಒಂದು 22 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ. ಕೃಷಿ ಏನೂ ತರೋದಿಲ್ಲ, ಯಾರ ಕಡೆ ಈಗ ಮತ್ತೇನೇನು ಹೇಳಾಕತ್ತಿದ್ರು ಅದನ್ನು ತಗೊಳ್ಬೇಕು, ಅದನ್ನು ಕೂಡಿಸ್ಬೇಕಿತ್ತು, ಅದನ್ನು ತಗೊಂಡು ಮಾಡಾಕತ್ತೀನಿ. ಅದಕ್ಕಿಂತ ಮುಖ್ಯ ನನ್ನ ತಲೆಯಾಗ ಪೂರ್ತಿ ಸಗಣಿನ ತುಂಬೈತಿ. ನಾನು ಉಸಿರಿನ ಸಗಣಿ, ಅದು ಸಗಣಿ ಹೆಂಗೆ ತುಂಬಿತು, ನಾನು ಉಸಿರ ಸಗಣಿ ಹೆಂಗೆ ಅನ್ನೋದು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲಾಗ ನಾನು ಜಾಣನಲ್ಲ, ಪರಿಪೂರ್ಣನಲ್ಲ, ಹಂಗಂತೇಳಿ ನಿಮ್ಗೆ ಭಯಪಟ್ಟು ನಾನು ಹೋಗಲಿಲ್ಲ. ನಮ್ಮ ತಂದೆ ಒಂದು 3 ಎಕರೆ ಇವೆಲ್ಲ ಹಣ್ಣಿ ಗಿಡ ಹಚ್ಚಿ ಬೆಳೆದವ್ರು. ನಮ್ಮ ತಂದೆ ನಾನು ನೋಡಿಲ್ಲ, ನಮ್ಮ ತಂದೆ ಒಂದು 3 ಎಕರೆ ಜಲ್ಲಿ ಬೀಜ ಊರೋಗಿದ್ರು. ಜಲ್ಲಿ ಬೀಜ ಊರೋಗಿದ್ದ ನಾನು ಹೊಸ ತಿಳುವಳಿಕೆ ಬಂದಿದ್ದು ನಾನು ಖುಷಿ ಬಂದೆ. ನಮ್ಮ ಊರಾಗೆಲ್ಲ ರೈತರು ಬೇಯವರು, ಏನೋ ನಿಮ್ಮಪ್ಪ ಜಾಲಿ ಬೀಜ ಊರಾಗಿದ್ದು 3 ಎಕರೆ ಚೊಚ್ಚೋಳು ಎತ್ತಿನ ಕಟ್ಟಿದ್ದ, ಒಂದೊಂದು ಕೆಲ ಮೂರು ಹೋಗಿ ಬರ್ತಾಷ್ಟು ದನ ಕಟ್ಟಿದ್ದ, ಆದ್ರೂ 3 ಎಕರೆ ಜಾಲಿ ಬೀಜ ಊರಲ್ಲ ಅಂತೇಳಿ ಸಾಕಷ್ಟು ಬೇಯೋರು. ನಾನು 1 ಎಕರೆ ಒಳಗೆ ಜಾಲಿ ಬೀಜ ಪ್ರಯೋಗ ಮಾಡಿ ನಮ್ಮಪ್ಪ ಯಾಕೆ ಜಾಲಿ ಬೀಜ ಊರಿನ ಅಂತ ತಿಳ್ಕೊಂಡಿನಿ. ಇನ್ನು 2 ಎಕರೆ ಜಾಲಿ ಹಂಗೆ ಸದ್ಯ ಪ್ರೆಸೆಂಟ್ ಐತ್ರಿ. ಆ ಜಾಲಿ ಗಿಡಕ್ಕೆ ಒಬ್ಬ ಕುರುಗೋಡು ಬರ್ತಾನ. ಕುರುಗೋಡು ಬಂದು ಸೌಂಡ್ ಕಡಿಮೆ ಮಾಡಿಸಿದಾಗಿದೆ. ಈ ಕುರುಗೋಡು ಬಂದು ಅದು ಜಾಲಿಕಾಯಿ ಪಡ್ಕೊಂಡು ಹೋಗೋಣ. ಆ ಜಾಲಿಕಾಯಿ ಪಡ್ಕೊಂಡು ಹೋಗ್ಬೇಕಾರ ಬರೀ 14 ವರ್ಷ ಹುಡುಗ, ಅದು ಹೆಬ್ಬಟ್ಟು ಏನೋ ಅಕ್ಷರ ಜ್ಞಾನ ಇಲ್ಲ ಅವಾಗ. ಆತ ಏನ್ ಮಾಡ್ತಾನ ಅಂತಂದ್ರ ಮ್ಯಾಗ ಜಾಲಿ ಗಿಡದ ಮ್ಯಾಗ ಹತ್ತಿ ಜಾಲಿಕಾಯಿ ಬೆಳಿತಿರ್ತಾನ. ನಾವು ಮಠ ಮಧ್ಯಾಹ್ನ 38 ಡಿಗ್ರಿ ಟೆಂಪರೇಚರ್ ಹೊಲಕ್ಕೆ ಹೋಗ್ತೀನಿ. ಆತ ಜಾಲಿ ಗಿಡದ ಮ್ಯಾಗಿಂದ ಎಲ್ಲ ಕಾಯಿ ಬಡೋದು ಕೆಳಗೆ ಇಳಿತಾನ, ಟಾಕಿಂಗಿ ತೊಟ್ಟಿರ್ತಾನ. ಅಲ್ಲ ಜಿರ್ಗಿ ಜೋಡ್ನಾಗ ನೀರು ಹಂಗ ಚಿರಕ್ ಅಂತಿರ್ತೈತಿ. ಹಾಕಿ ಗಮನಿರ್ತೈತಿ. ಅಲ್ಲಿಂದ ನಾನು ಸ್ವಲ್ಪ ಜಾಣ. ಮನ್ಯಾಗ ನಾವೇನಾದ್ರು ಹೆಚ್ಚು ಕೆಲಸ ಮಾಡಿದ್ರ, ಗಮನ ಮಾಡಿದ್ರ ಒಂದು ಹಂಡೆ ನೀರು ಕಾಸಿಡೋದು. ಹಂಡೆ ನೀರು ಕಾಸಿಟ್ಟ ಇಲ್ಲ ನೀನು ಆಳ್ ಬೆಳ್ತೀನಿ ಜಾಗ ಮಾಡಂತೇಳಿ ನಾನು ಜಾಣ ಒಂದು ಬುದ್ಧಿ ಹೇಳಕ್ ಹೋದೆ. ಅಲ್ಲೋ ಕುರುಗೋಡ ಸಿಕ್ಕಾಪಟ್ಟಿ ಬೆವತಿ, ಮೈಯೆಲ್ಲ ಬೆವತೀನಿ, ಪಕ್ಕಕ್ಕೆ ಕೆರೆ ಐತಿ, ನೀನು ಈಜ್ ಬರ್ಲಿಲ್ಲ ಅಂತ ಒಂದು ಬಕೆಟ್ ತಂದು ಕೊಡ್ತೀನಿ, ಸ್ನಾನ ಮಾಡೋದು ಬುದ್ಧಿ ಹೇಳಿದೆ ನಾನು. ಇಲ್ಲಿ ನಾ ಸ್ನಾನ ಮಾಡಲ್ಲ ಅಂತ. ಮತ್ತೊಂದ್ಸರಿ ಪೀಡಿಸ್ 2-3 ಸರಿ ಕೇಳಿದ್ರೆ ನಾ ಸ್ನಾನ ಮಾಡೋದು. ಅಲ್ಲೋ ಸ್ನಾನ ಮಾಡೋದು ಯಾಕೆ ಮಾಡೋದು ನಾನು ಹೇಳೋದಕ್ಕೆ ಇಲ್ರಿ, ನಿಮ್ ಜಾಲಿಗಡ ಇರಿಗೋದವು ನಮ್ಮ ಕುರಿ ಉಪವಾಸಕ್ಕೆ ಅಂತಂದು ಬಾರಿ ವಿಚಿತ್ರ ಮನುಷ್ಯ ಅದಿಯಲ್ವ ನೀನು. ಆ ಜಾಲಿಗಡ ಇರಿಗೋದಕ್ಕ ಕುರಿ ಉಪವಾಸ ಗುರುಕ ನೀ ಸ್ನಾನ ಮಾಡೋದಕ್ಕೆ ಏನ್ ಸಂಬಂಧ? ಅದನ್ನ ಹೆಬ್ಬಟ್ಟ ಏನೋ ಅಕ್ಷರ ಜ್ಞಾನ ಏನೂ ಗೊತ್ತಿಲ್ಲ. ಅವ್ರು ಅಪ್ಪಟ ಚಿನ್ನ ಅಲ್ಲ ಕಟ್ಟಿ ಸಲ್ಲ ಆತ ಅವ್ನು ಕೇಳಿದಾಗ ಅವನು ಹೇಳಿದ, ಇಲ್ರಿ ನಿಮ್ ಜಾಲಿಗಳನ್ನ ಬಿಡಿಸಲು ಹೇಳೋ ಇದನ್ನ ಏನಂತ ಹೇಳಿದಾಗ ಹೇಳಿದವ, ಇಲ್ಲ ನಿಮ್ ಜಾಲಿಗಳನ್ನ ಇರಿಗೋದ್ರಿಗೆ ನಾ ಕ್ಲೀನ್ ಹಾಕಿದಾಗ ಕಡಿತಂತ ಜೋಲಿ ಹೋಗಿ ಅಂದ್ರೆ ಸುಳ್ಳೆಲ್ಲ ನನ್ನ ಗಾಯ ಸಾಯ್ಬಹುದು. ನಾನು ಈ ಮೈಯನ್ ಬೆವರು ಐತಲ್ಲ, ಈ ಮೈಯನ್ ಬೆವರು ನಾನು ಪೂರ್ತಿ ಮೈಯನ್ ಇಮರ್ಕು ಅಂತಂದ್ರ ಆ ಬೆವರಿಗೆ ವಾಸ್ತಿಗೆ ನನಗೆ ಇರಿದು ಕಡಿದಿಲ್ಲ, ಅದಕ್ಕೆ ನಾ ಸ್ನಾನ ಮಾಡಲ್ಲ ಅಂತ ಹೇಳಿದ. ಮತ್ತೆ 14 ವರ್ಷದ ಹುಡುಗ ಆ ಒಂದು ಇರಿವಿನ ಕೊಲ್ಲಾರ್ದಂಗ ಚೆನ್ನಾಗಿ ಬದುಕು ಕಟ್ಕೊಂಡಲ್ಲ. ಇವತ್ತೊಂದು ದಿನ ಪೂರ್ತಿ ಹೇಳಿದ್ರೆ ಅವ್ನು ಸಿಕ್ಕಾಪಟ್ಟಿ ಸ್ಕಿಲ್ ಕಲೆಗಳದು. ಅವ ಒಂದು 5 ರೂಪಾಯಿ ಪ್ಲೇಟ್ ಒಳಗೆ ನಾಯಿ ಕಸಿ ಮಾಡಿದ್ವಿ. ಯಾವ್ದು ಆಯಿಂಟ್ಮೆಂಟ್ ಬದಾಮ್ ಹಚ್ಚಲಾರ್ದಂಗ 5 ರೂಪಾಯಿ ಪ್ಲೇಟ್ ಒಳಗೆ ನಾಯಿ ಕಸಿ ಮಾಡ್ತಾನ. ಇಂಥ ವಿದ್ಯೆಗಳು ಸಾಕಷ್ಟು ಇದ್ವು ಅವ್ನ ಕಡೆ. ಇತ್ತಿಂದ ನಾನು ಸುಮ್ಕ ಹಂಗ ಬಿಡ್ಲಿಲ್ಲ ಅವನ್ನ. ಅದು ಕೂಡ ಇಷ್ಟೆಲ್ಲ ವಿದ್ಯೆ ಕಲ್ತಿಯಲ್ಲ, ಎಲ್ಲಿ ಹೋಗಿ ಕಲ್ತು ಬಂದಿದ್ಯಾ ಅಂತ ಕೇಳಿದೆ. ಅವ್ರಿ ನಾವೇನ್ ಕೇಳ್ಬೇಕ್ರಿ, ನೋಡಿ ವಜ್ಜದ ನಮ್ಮಪ್ಪ ಅಂತ ಹೇಳಿದ. ಮರಿಕಾಯಿ ಬಂದು ಕುತ್ಕೊಂಡಿದ್ದ ಹೋದ. ಅದು ಕೂಡ ಈಗ ಮಗ ಇನ್ನು 14 ವರ್ಷ ವಯಸ್ಸು ಹುಡುಗ ಒಂದು ಇರ್ಬಿನ ಕೊಲ್ಲಾರ್ದಂಗೆ ಎಷ್ಟು ಸುಂದರವಾದ ಬದುಕನ್ನು ಬದುಕಿಟ್ಕೊಟ್ಟಿಲ್ಲ. ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ರ ಅಂತ ಹೇಳಿದ ಅವನು. ಮಾತು ಹೇಳಿದ, ಇಲ್ರಿ ಮನೆ ಒಂದು 95 ವರ್ಷ ವಯಸ್ಸಾಗಿತ್ತು ನಮ್ಮ ತಂದೆಗೆ, ತೀರ್ಕೊಂಡ. ನಮ್ಮ ತಂದೆ ಹೆಂಗಿತ್ತಂದ್ರ ರಾತ್ರಿ ಎಲ್ಲ ಮಕ್ಕೊಂಡು ಜಲ್ಬೇಕೆ ಹಂಗೆ ನಕ್ಷತ್ರ ನೋಡಿ ಈ
ದಿಕ್ಕಿಗೆ ಹೋಗ್ಬೇಡ್ರಿ ಇವತ್ತು ಮಳೆ ಆಗತ್ತೆ ಅಂತ ಹೇಳಿದ್ದ, ಅಷ್ಟು ಜಾಣಿಂದ ನಾ ಇನ್ನೂ ಮರ್ತೇನೆ ಅಂತ ಹೇಳಿದ. ನೋಡ್ರಿ, ಒಂದು 50-89 ವರ್ಷದ ವಿದ್ಯೆಗ ಅವರೆಲ್ಲ ಸ್ಕಿಲ್ ಕಲೆಗಳನ್ನ ಅಥವಾ ಅಕ್ಷರ ಜ್ಞಾನ ಇರುವಂತ ಗುರುಗಳ ಇವತ್ತಿಗೂ ಪಾಲನೆ ಮಾಡಿ ಚೆನ್ನಾಗಿ ಬದುಕಟ್ಕೊಳ್ಳೋಣ. ಹಂಗಾಗಿ ಈ ಭೂಮಿಯೊಳಗೆ ಸಾಕಷ್ಟು ಜನ ರೈತರಾಗ್ಲಿ ಯಾರೋ ಆಗ್ಲಿ ಸಾಕಷ್ಟು ಜ್ಞಾನಿಗಳವರ, ಅದಕ್ಕೆ ನಾನು ಜಾಣನ ಪರಿಪೂರ್ಣ. ಇನ್ನು ನಾ ಕೃಷಿಗೆ ಹೆಂಗ್ ಬಂದೆ ಅಂತಂದ್ರೆ, ಇವತ್ತಿಗೆ ಸಾಹೇಬ್ ಹೆಂಗ ನಮ್ಮನ್ನು ಈ ಕೃಷಿ ಇಲಾಖೆಯಿಂದ ನಮ್ಗೆ ಟ್ರೈನಿಂಗ್ ಕೊಡ್ಬೇಕು, ರೈತರಿಗೆ ಏನೋ ಒಂದು ಆಶೆ ಭಾವ ಹುಟ್ಟಿಸಿ ಒಳ್ಳೇದಾಗ್ಲಿ ಅಂತೇಳಿ ನಾನು ಕಾರ್ಯಕ್ರಮ ಮಾಡಿಲ್ಲ. 20 ವರ್ಷದಿಂದ ಇದೇ ತರ ಒಂದು FFS ಕಾರ್ಯಕ್ರಮ ಮಾಡಿದ್ವಿ. ನಾನು ಹೇಳಿದ್ರೆ 22 ವರ್ಷದಿಂದ ಒಂದು FFS ಕಾರ್ಯಕ್ರಮ. ಅಲ್ಲೇ ಏನ್ ಮಾಡಿದ್ರು ಅಂತಂದ್ರೆ, ಒಂದು ಬ್ಯಾಗ, ಸಿಸ್ಪೆನ್ಸರ್, ಅವಕಾಶ ಕೊಟ್ಟ ಕಾರ್ಯಕ್ರಮ, 1 ತಿಂಗಳ ಕಾರ್ಯಕ್ರಮ. ಆ ಕಾರ್ಯಕ್ರಮದಾಗ ಪ್ರತಿನಿತ್ಯ ವಾರಕ್ಕೊಂದ್ಸರಿ ಹೋಗೋದು, ಆ ಕೃಷಿ ಎಷ್ಟು ಎತ್ತರ ಬೆಳೆದೈತಿ, ಎಷ್ಟು ಎಲಿ ಬಿಟ್ಟೈತಿ, ಅದಾಗ ಎಷ್ಟು ಕಿವಿದವು ಬರ್ಕೊಂಡು ಹೆಂಗದವಲ್ಲ ಬರ್ಕೊಂಡು ಬರೋದು ಬಂದು ಈ ತರ 4 ವಾರ ಅಥವಾ 1 ತಿಂಗಳ ಕಾರ್ಯಕ್ರಮ ಮುಗಿತು. ನಮ್ಮ ಧಾರವಾಡ ಆಫೀಸ್ನಾಗಿದ್ದ ಸಹಾಯಕ ನಿರ್ದೇಶಕರು ಅವರೆಲ್ಲ ಬಂದು ಚೆನ್ನಾಗಿ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮುಗಿಸಿದ್ರು. ಮುಂದ್ರಿ ಇಲಾಖೆ ಪರಿಚಯ ಆಗ್ತಾನೆ, ನನಗೆ ಇಲಾಖೆಗೆ ಪರಿಚಯ ಆಗ್ತಾನೆ, ಸಾಹೇಬ್ ನಮ್ಮ ಪರಿಚಯ ಆಗ ಇಲಾಖೆ ಒಬ್ಬ ಪರಿಚಯ ಆಗಿದ್ದು ಅವ್ರು ಏನ್ ಹೇಳಿದ್ರು, ಇಲ್ಲ ಇಲಾಖೆ ಒಳಗೆ ಏನೋ ತೊಟ್ಟಿ ಬಂದವು, ಈಗೆಲ್ಲ ನಿಮ್ಗೆ ಹೇಳಿದ್ರು ಇದನ್ನ ಕೊಟ್ಟು ಸೌಲಭ್ಯ ಇದೆ ಅಂತ ಹೇಳಿ. ಹಂಗ ಒಬ್ಬ ಇಲಾಖೆಯವ್ರು ಫೋನ್ ಮಾಡಿದ್ರು, ಇಲ್ರಿ ಇಲಾಖೆ ಒಳಗೆ ಎರೆಹುಳು ತೊಟ್ಟಿ ಬಂದವು, ಆ ಎರೆಹುಳು ತೊಟ್ಟಿ ಮಾಡ್ಕೊಂಡ್ರ ನಿಮಗ ಚೆನ್ನಾಗಿ ಗೊಬ್ಬರ ಹಾಕೋದು ಬಿಡಬಹುದು, ಅದಕ್ಕೆ ಮಾಡ್ಕೊಳ್ರಿ ಅಂತ ಕೊಡ್ರಿ ಅಂತ. ಅವ್ರ ಸುಂಕ ಕೊಡ್ಲಿಲ್ಲ, ಮತ್ತೊಂದು 4,000 ರೂಪಾಯಿ ಖರ್ಚು ಮಾಡಿಸಿದ್ರು. ಅದಕ್ಕೆಲ್ಲ ಹಸಿಗಳು ಹಾಕಿ ಅದಕ್ಕೆ ಕೋಲ್ ಚುಚ್ಚಿ ಸುತ್ತಲಿ ನೀರು ನಿಲ್ಸಿದ್ರು, ನಿನಗೊಂದು ಎರೆಹುಳು ತೊಟ್ಟಿ ಕೊಡ್ತೀವಿ ಅಂದ್ರು. ಹುಚ್ಚ ಒಂದು 4,000 ರೂಪಾಯಿ ಖರ್ಚು ಮಾಡಿ ಹಸಿಗಲ್ಲ ಚಿಂಚಳಿದ ಹಸಿಗಲ್ ತರಿಸಿ ಕೋಲ್ ಚುಚ್ಚಿ ಸುತ್ತಲಿ ನೀರು ನಿಲ್ಲಂಗೆ ಮಾಡಿದೆ. ಬಂದ್ರು ಚೆನ್ನಾಗಿ ಮಾಡಿ ಅಂತೇಳಿ ಒಂದು ಪ್ಲಾಸ್ಟಿಕ್ ಎರೆಹುಳು ತೊಟ್ಟಿ ಕೊಟ್ಟಿನ ಒಂದು ಕಸ, ಒಂದು ಸಗಣಿ, ಒಂಥರ ಮಣ್ಣು ಹಾಕಿ ಅದನ್ನು ತುಂಬಿಸಿ ಒಂದಷ್ಟು ನೀರು ಬಿಟ್ಟಿಂದ ಒಂದು 30-35 ದಿನ ಬಿಟ್ಟು ಹೀಟ್ ಹೋಗಿ ಸ್ವಲ್ಪ ಎರೆಹುಳ ಬಿಟ್ಟೆ. ಎರೆಹುಳ ಒಂದು 3 ತಿಂಗಳಿಗೆ ಸ್ವಲ್ಪ ಗೊಬ್ಬರ ಆಗತ್ತೆ. ಅವಾಗ ಇವತ್ತು JDS ಸಾಹೇಬ್ ಬಂದ, ನಿಮ್ಮ ಕೊಪ್ಪಳ JDS ಸಾಹೇಬ್ರು, ಅವತ್ತು JDS ಸಾಹೇಬ್ ಗಡಲ್ ಸಾಹೇಬ್ ಅಂತಿದ್ರು, ಡಿಸ್ಟ್ರಿಕ್ಟ್ JDS ಗಡಲ್ ಅಂತಿದ್ರು. ನಾನು ಲಕ್ಷ್ಮೀ ನಮ್ಮ ಊರಿಗೂ ಬೇರೆ ಕಡೆ ಹೋಗಿದ್ದೆ. ಅವರು ನಾ ಇಲ್ಲದಂತ ಟೈಮ್ನಾಗ ವಿಸಿಟ್ ಮಾಡಿ, ಈ ರೈತ ಭಾಳ ಚೆನ್ನಾಗಿ ಮಾಡ್ಯಾನ, ಇನ್ನೊಂದು 2 ಎರೆಹುಳು ತೊಟ್ಟಿ ಕೊಟ್ಟರೆ ಕೇಳಿದ್ರೆ ಕೊಡ್ರಿ ಅಂತ ಹೇಳಿದ್ರು. 20 ಎಕರೆ ಹೊಲ ಇನ್ನು 2 ಕೊಡ್ತೀನಿ ಅಂದ್ರೆ ಕೊಡ್ರಿ ಅಂತ ಹೇಳಿ ಮತ್ತೆ 8,000 ರೂಪಾಯಿ ಖರ್ಚು ಮಾಡಿ ಅದೇ ತರ ಮಾಡಿ 3 ಎರೆಹುಳು ತೊಟ್ಟಿ ಅದು ಮಾಡ್ತಾ ಇದ್ದೆ. ಹೆಂಗ್ ಮಾಡ್ತಿದ್ದೆ ಅಂತಂದ್ರೆ, ನಾನು 20 ಎಕರೆ ಹೊರಗೆ ಕುಡಿಯಾಕ ನೀರಿಲ್ಲ, ನಮ್ಮ ಬಾಟೆ ನಾವು ಏನು ತರಕಾರಿ ಪಡ್ಕೊಂಡು ತುಂಬ್ಕೊಂಡು ಹೋಗಿದ್ರು, ಅವು ನೀರ ಬಳಸೋದು ಅಷ್ಟು ನೀರಿಲ್ಲ. ಊರಾಗ ನಳ ಬರ್ತಿದ್ವು, ಆ ನಳ ಹಿಡಿದು 3 ಎರೆಹುಳು ತೊಟ್ಟಿ ಗೊಬ್ಬರ ಮಾಡಿದ್ದೆ. ಎಂತ ವಿಪರ್ಯಾಸ ಅಂತಂದ್ರೆ, 2 ವರ್ಷ ಮಾಡಿದ್ದೆ, 3ನೇ ವರ್ಷಕ್ಕೆ 22 ವರ್ಷದಿಂದ 8% ನಮ್ಮ ಊರಾಗ ಬಂದ ನಾವು ಸಿಸ್ಟಮ್ ಹೋಗಿ ನೀರು ತರಬೇಕು. 22 ವರ್ಷದಿಂದ ನಳ ಬರ್ತಿದ್ದು, ಇವತ್ತು 22 ವರ್ಷದಿಂದ ಇಲ್ಲಿ ಮಟ್ಟ ನಳ ಇಲ್ಲ, ನಳ ಬಂದಾಗಿತ್ತು. ಇದ್ರೊಳಗೆ ನೀರು ಬೇಕಾದ್ರೆ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಬೇಕಾದ್ರೆ ಮಾಡೋದು ಹೆಂಗ, ಫಸ್ಟ್ ನೀವು ಹುಟ್ಟಾಕತ್ತವ ನೀರು ಕೊಡೋರು ಯಾರು, ಎರೆಹುಳು ಗೊಬ್ಬರ ಮಾಡಕ್ಕೆ ನೀರು ಕೊಡೋರು ಯಾರು, ಫಸ್ಟ್ ಇರ್ತಾರೆ. ಕೆಲವೊಂದಿಷ್ಟು ಜನ ಏನಿಲ್ಲ ಜೀವ ಬರ್ತಾ ಮಾಡಿ ಚೆನ್ನಾಗ ಸತ್ಯ. 20 ಎಕರೆ ಹೊಲ 200 ಲೀಟರ್ ನೀರಂತ ಎಲ್ಲಿಂದ ತರೋದು? ಇಂಥವೆಲ್ಲ ಸಾಕಷ್ಟು ಪ್ರಶ್ನೆಗಳು ಕಾಡಕತ್ತವು. ನಮ್ಮ ಬಾಲ್ಯದೊಳಗೆ ನಮ್ಮ ತಂದೆ ಕಳ್ಕೊಂಡಿದ್ದಕ್ಕೆ ನಮ್ಮ ಅಜ್ಜ ಒಂದು ಮನೆಗೊಳಗೆ ನಾವು ಸ್ವಚ್ಛಗಳಿಗೆ PUC ಹೋದ ಮಟ್ಟ ನಾವು ಅಲ್ಲೇ ಅವ್ರ ಮನೆಯಾಗ ಇದ್ವಿ. ನಮ್ಮ ಅಜ್ಜ ಒಂದು 30 ಕೂರಿಗೆ ಹೊಲ, 45 ಹಸುಗಳು ರೀ, ಆಟೋಕ ಬಿಡಿದನ, 18 ಎತ್ತ. ಅಲ್ಲಿ ಮುಖ್ಯವಾದ ಬೆಳೆ ಮೆಣಸಿನಕಾಯಿ. ಇವತ್ತೆಲ್ಲ ಅವ್ರಿಗೆ ಏನು ಗೊತ್ತಿದ್ದಿಲ್ಲ ಅಂತಂದ್ರೆ, NPK ಸ್ಪ್ರೇ, ಜೈವಿಕ ಗೊಬ್ಬರ ಅದ್ರಾಗ ಕೂಡಿಸಿ ಇದನ್ನ ಹೊಡಿ, ಇದ್ರಾಗ ಕೂಡಿಸಿ ಅದ್ರ ಏನೂ ಗೊತ್ತಿದ್ದಿಲ್ಲ. ತಿಪ್ಪಿ ಗೊಬ್ಬರ ಹೇಳ್ತಿದ್ರು, 10 ಕುರಿ ಹೊಲ ಮೆಣಸಿನಕಾಯಿ ಬೆಳಿತಿದ್ರು, ನೆಕ್ಸ್ಟ್ ಇಯರ್ ಮೆಣಸಿನಕಾಯಿ ಬೆಳಿತಿದ್ರು, ಬೆಳೆ ತೆಗೆದಿದ್ರು, ಎಡಿ ಹೊಡಿತಿದ್ರು, ಮೆಣಸಿನಕಾಯಿ ಹಾಕೊಂಡು ಬಂದಿದ್ರು. ಮೆಣಸಿನಕಾಯಿ ಎಷ್ಟು ಹಾಕಿದ್ವು ಅಂತ ಇಳುವರಿ ಕೇಳಿದ್ರೆ ನಾವೆಲ್ಲ ಕ್ವಿಂಟಲ್ನೇ ಮಾತಾಡ್ತೀವಿ. ಅವರು ಏನು ಹೇಳ್ತಿದ್ರು ಅಂತಂದ್ರೆ, ನಿಮ್ಮ ಮೆಣಸಿನಕಾಯಿ ಎಷ್ಟು ಆಗ್ತಾವ ಅಂತ ಹೇಳಿದ್ರೆ, ಇನ್ ಬಿಟ್ಟು ಒಂದು 8 ಎತ್ತಿನ ಬೆಳೆಗೆ ಅಷ್ಟು ಬೆಳೆ ಅಷ್ಟು ಬಿದ್ದೈತೆ ಅಂತ ಹೇಳ್ತಿದ್ರು. ನೋಡಿ, ಇವತ್ತು ನಾವು ಮೆಣಸಿನಕಾಯಿ ಬೆಳಿಬೇಕಂದ್ರೆ ಪೇಪರ್ ಸಾಲಾಗಿಲ್ಲ ಔಷಧಿ ಬರ್ಕೊಡಕ. ಹಂಗ ಮತ್ತೆ ಸ್ಟಾರ್ಟ್ ಆಯ್ತು. ಮತ್ತೆ ಮಜ್ಜ 45 ಆಕಳ 18 ಎತ್ತು ಮನೆಯಾಗಿದ್ರು ಹುಬ್ಬಳ್ಳಿಗೆ ಹೋಗವ. ಹುಬ್ಬಳ್ಳಿಗೆ ಹೋಗಿ ಬಸ್ ಇಳಿದು ಬರವ. ರಸ್ತೆಯಾಗ ಏನಾರು ಸಗಣಿ ಬಿದ್ದಿತ್ತು ಅಂತಂದ್ರ ಆ ಕೈ ಚೀಲ, ಹಣ್ಣಿ ಕೈ ಚೀಲ ಅಂಗಡಿಯಾಗಿಟ್ಟು ಸಗಣಿ ತಗೊಂಡ್ ತಿಪ್ಪಿ ಹಾಕವ. ನೋಡ್ರಿ ಎಷ್ಟು ಹುಚ್ಚ, 45 ಅಲ್ಲ 18 ಎತ್ತುಗಳಿದ್ರು ಇಲ್ಲೇ ಸಗಣಿ ಮುಚ್ಚಿರ್ತಾವ. ಈಗ ಸಾಕಷ್ಟು ಭೂಮಿ ಮ್ಯಾಗ ಅದನ್ನ ಸಗಣಿ ಬಿಟ್ಟು ಮಾತಾಡ್ಬೇಕಾದ್ರೆ ಇನ್ನೊಬ್ಬರು ನಾನು ಸುದ್ದಿ ಹೇಳ್ತೀನಿ. ಒಬ್ಬರು ಬಂದ್ರು ಅವ್ರು, ಇಲ್ಲಿ ನಮ್ಮ ಓನ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಹೇಳ್ರಿ ಯಾರು ಕಾಣಂತ, ನಮ್ಮ ಒಂದು 10 ಎಕರೆ ಹೊಲ ಇರ್ತಾರ, ಹೇಳ್ತೀನಿ ಹೇಳ್ರಿ ಯಾರು ಅಂತ ಹೇಳಿ ಅವ್ರು ಹೇಳಿದ್ರು. ಇಲ್ಲಿ ನಮ್ಮನ್ನ ಹೊಲ ಪಕ್ಕಕ್ಕೆ ಒಂದು ಕೆರೆ ಇತ್ತು. ಆ ಕೆರೆಗೆ ಒಬ್ಬ ದನ ಕಾಯಂ ಬರ್ತಿದ್ದ. ಪ್ರತಿನಿತ್ಯ ಒಂದು 10 ಕೆಲಸ ದನ ಬರ್ತಿದ್ದು. ಆ ಕೆರೆ ಪಕ್ಕಕ್ಕೆ ನಮ್ಮ ಹೊಲ ಇತ್ತು. ನೋಡಿ
ಹುಟ್ಟಿಗಿಟ್ಟು ಏನ್ ತೊಗೊಂಡಿದ್ದಿಲ್ಲ ಸೆರಗ ಹಾಸ್ತಿದ್ದೆ ಸೆರಗ ಹಾಕಿ ಬಂದ ಬರ್ಬೇಕಾದ್ರೆ ಹಾಕಿ ಬಂದ್ಬಿಟ್ಟಿದ್ದ ಒಂದಿನ ದುರಾಸೆಗಳು ಬುದ್ಧಿ ಆತ ದನ ಕಾಯುವಾಗ ಈ ಮುದ್ದಿನ ಏನ ಮಾಡಿ ಸೆಗಣಿ ಹಿಡಿದು ಬಿಡಿಸ್ಬೇಕಂತ ಹೇಳಿ ಆತ ಏನ್ ಮಾಡಿದ ಅಂತಂದ್ರ ತನ್ನ ಮಲನ ಸೆಗಣ್ಯಾಗ ಗುಂಪಿಯಾಗಿ ಕೂಡಿಸಿ ಇಟ್ಟೆ ದೂರ ಬೇಕು ಅಂತ ಅವ ಹೆಂಗಂತ ಆ ಮನಿಗೆ ಬಂದ ಅದು ಸೆಗಣಿ ತುಂಬ್ಕೊಂಡು ಬಂದ ಆ ಮಲ ಇದ್ದ ಸೆಗಣಿನ ಸೆರಗ ಹಾಕೊಂಡಂತ ಹೇಳಿದಂತ ನೋಡ್ಪ ನೀ ಏನ್ ಮಲ ಹಾಕಿಲ್ಲ ಇದೇನಾಗಿ ಹೊಸದಲ್ಲ ನನ್ನ ಮಕ್ಕಳಿಗೆಲ್ಲ ಮಲ ಸೆಗಣ್ಯಾಗ ಸೇರಿಸಿ ಮಲ ಹಾಕ್ತಿದ್ಯಾ ಆಗ ನೀನು ತಿಳುವಳಿಕೆ ಬಂದೈತಿ ಆದ ಮೇಲೆ ಒಂದು ಶಾಪ ಐತಿ ಅಂದ್ರು ಏನ್ ಆ ಶಾಪ ಅಂತಂದ್ರ ಈ ಕೊನೆ ಟೈಮ್ನಾಗ ಹುಳ ಬಿಚ್ಚಿ ಅಂತೇಳಿ ಹಂಗ್ರಿ ಆತ ನಮ್ಮ ಊರಾಗ ಹುಳ ಬಿಚ್ಚದ ನಮ್ಮ ಇಷ್ಟು ಹುಚ್ಚುವ ಇಷ್ಟು ಸಗಣಿ ಹಾಕಿ 10 ಎಕರೆ ಹೊಲ ಕಲ್ಲು ಹಿಡ್ದಾರ್ರಿ ಅಂತ ಎಷ್ಟು ಹುಚ್ಚಿತ್ತು ಅವ್ರಿಗೆ NPK ಸ್ಪ್ರೇ ಅದ್ರ ಕುಡಿಸಿದ್ರು ನೋಡಿ ನೀನಾ ಬೆಲ್ಲ ಕುಡಿಸಿ ಏನೋ ಗೊತ್ತಾಯ್ತಿದ್ದು ಅವ್ರಿಗೆ ಅವಾಗ ನಾನು ತೆರೆಯಾಗ ಸಗಣಿ ಹೊತ್ತಿಂದ ನಾನು ಒಂದಿಷ್ಟು ಇದನ್ನು ತಗೊಂಡಿದ್ದೆ ಒಂದಿಷ್ಟು ಸಗಣಿಗೆ ಒಂದಿಷ್ಟು ಬೆಲ್ಲ ಗೋಮೂತ್ರ ಬೆಲ್ಲ ಹಿಟ್ಟ ಗೋಮೂತ್ರ ಕಲಿಸಿ ಒಂದು 30 kg ಗುಡ್ಡಿ ಹಾಕಿದೆ ಗುಡ್ಡಿ ಹಾಕಿ 15 ದಿನ ಬಿಟ್ಟು ಅದನ್ನ ಹೊಳಿಸಿ ನೋಡಿದ್ರೆ ಡಾಕ್ಟರ್ ಬದರಿ ಪ್ರಸಾದ್ ಸರ್ ಒಳಗೆ ಚಲೋ ಕಸನ ಅದ ಸಗಣಿತು ನಾವು ಮಗನ ಕೊಡ ಕಳ್ಸೋಣ ಸ್ಥಿತಿ ಬರೋದು ಅಷ್ಟು ಕೊಳತು ವಾಸನೆ ಮಾಡೋದು ಇನ್ನೇನು ಬಿಡ್ಲಿಲ್ಲ ನಮ್ಮ ಪೂರ್ವಿಕರಿಗೆ ಒಳಗೆಲ್ಲ ಬದುಕ್ಯಾನಲ್ಲ ಬದುಕಿನ ಏನೈತಿ ಸತ್ಯ ಐತೋ ಸುಳ್ಳು ಐತೋ ಗೊತ್ತಾಗ್ತದೆ ನೋಡ್ಬೇಕಂತ ನಮ್ಗೆ ಆಟ ಚಲೋ ಅವಾಗ ಪ್ರತಿನಿತ್ಯ 1 2 3 4 ಹಂಗ 365 ದಿನ ಪ್ರತಿನಿತ್ಯ ಬೆಳಗಿದ್ದೆ ಅದ ಮ್ಯಾಗ ಮತ್ತೆ 15-25 ದಿನ ಬಿಟ್ಟು ನೋಡಿದೆ ಸುತ್ತುಳಿ ಕಪ್ಪು ಕಲರ್ ಆಗಿತ್ತು ನೋಡ ಹಳದಿ ಕಲರ್ ಆಗಿತ್ತು ಅವಾಗ ಅವನ್ನ ಒಂದು ಸಾಣಿಗೆ ಮಾಡಿಸಿದೆ ಮತ್ತೆ ಒಂದು 2 ಸಾವಿರ ರೂಪಾಯಿ ಕೊಟ್ಟು ಟಿಕ್ಕ ಕತ್ತಿದ್ರೆ ಕೈಯ ಸುಡಾಕತ್ತ ಮತ್ತೆ ಸುಡಾಕತ್ತಲ್ಲ ಅಂತೇಳಿ ಮತ್ತೆ ವಿಚಾರ ಮತ್ತೆ ಬಿಟ್ಟೆ ಮತ್ತೆ 45 ದಿನ ಬಿಟ್ಟೆ 45 ದಿನ 50 ದಿನ ಬಿಟ್ಟೆ ಅಂತ ನೀವು ಹೇಳ್ತೀನಿ ಸಗಣಿ ಹೊಳಿಸಿ ಇಟ್ಕೊಂಡ್ಬಿಟ್ರೆ ಹಿಡಿದು ಒಳ್ಳೆ ಪರಿಮಳ ವಾಸನೆ ಅಂದ್ರೆ ಅವನ ದಿನನಿತ್ಯ ಬಾಡಿಗೆ ಸೇರಿ ಪಡ್ಕೊಂತೀವಲ್ಲ ಆ ವಾಸನೆ ಇಲ್ಲ ಈ ಕೊಪ್ಪಳಕ್ಕೆ ಮುಂಗಾರಿ ಮಳೆ ಬರ್ಬೇಕಂತಿರ್ತೈತಿ ಬಟ್ ಕೊಪ್ಪಳ ಮಳೆನಾಗಿಲ್ಲ ಕೊಪ್ಪಳ ಹಿಂದೆ ಮಳೆ ಆಕತಿ ಅವಾಗ ಗಾಳಿ ಬೀಸ್ತೈತಿ ಆ ಗಾಳಿ ಬೀಸಿದಾಗ ನಾವು ಎಂತ ವಾಸನೆ ಬರ್ತದೆ ಒಳ್ಳೆ ಪರಿಮಳ ಸುಮ್ಕ ಬರಾಗಿಲ್ಲ ಅದು ಆಕ್ಟಿವ್ ಸೂಕ್ಷ್ಮಾಣುಗಳು ಆಕ್ಟಿವೇಟ್ ಆದಾಗ ಆ ವಾಸನೆ ಬರುತ್ತೆ ಆ ಥರ ವಾಸನೆ ಬರಾಕತ್ತಿಂದ ಅದನ್ನ ಪೌಡರ್ ಮಾಡಿ ಹೊಲಕ್ಕೆ ಸ್ಟಾರ್ಟ್ ಮಾಡಿಂದ ಮುಂದೆ ಅದು ಮಾಡ್ತಾ ದೀಪಾವಳಿ ಗಂಟೆ ಒಂದು ದೊಡ್ಡ ಗುಡ್ಡಿನ ಬಿದ್ದಿಂದ ದೀಪಾವಳಿ ಆದ್ಮೇಲೆ ಮಳೆ ಮುಗಿದು ಬಿಟ್ಟಿತ್ತು ಹೊರಗೆ ಹಾಕಿಲ್ಲ ಬೇರೆ ಕಡೆ ಹಾಕ್ಬೇಕಂತೇಳಿ ಹೋದ್ರೆ ಇವೆಲ್ಲ ಯುಗಾದಿ ಹಬ್ಬದಾಗ ಏನು ಶಾವಿಗೆ ಬಸಿತಿರಲ್ಲ ಆ ಶಾವಿಗೆ ಬೆಳಿತಾರ ಎರೆಹುಳ ನಾವು ಒಂದೊಂದು ಎರೆಹುಳ ಬೀಜ ಹಾಕಿಲ್ಲ ಈ ಎರೆಹುಳ 300 ರೂಪಾಯಿ ರೈತರು ಮಾರಾಟ ತಗೊಳಕತ್ತೀರಿ ಎರೆಹುಳ ತನ್ನಿಂದ ಹುಟ್ಟಿದ್ದು ಮುಂದಿದನ ನೀವು ಮನ್ಯಾಗ ಮಾಡೋದು ದಿನನಿತ್ಯ ಹೋಗಿ ಹೊಲ್ದಾಗ ಮಾಡಿದ್ರೆ ದೇಶ ಮತ್ತೆ ಇಲ್ಲ ಮಾಡೋದು ಅಂತೇಳಿ ಬ್ಯಾಸ್ಯಾಗೆಲ್ಲ ಪೂರ್ತಿ ಹೊಲ ಕರ್ಕೊಂಡು ಹೋಗಿ ಎಳೆಗಳು ದಬ್ಬಾಕದಿಂದ ಅಲ್ಲಿ ಒಂದು ಲಾರ್ವಾ ಬಂದು ಪೂರ್ತಿ ತಿಂದು ಸಾಸಿವೆ ಕಾಳಂಗ ಮಾಡಿ ಸಣ್ಣ ಸಾಸಿವೆ ಕಾಳಂಗ ಪೂರ್ತಿ ತಿಂದ್ಕೊಂಡು ಸಾಕಷ್ಟು ಜನ ಬಲ್ಲವ್ರನ್ನ ಅಡ್ಡಾಡಿ ಕೇಳಿದ್ರು ಇದು ತರ ಒಂದು ಲಾರ್ವಾ ಬಂದು ತಿನ್ನಕತ್ತಿದ್ರೆ ಅಂತ ಅವ್ರು ಹೇಳಿದ್ರು ನಾನು ಆ ಲಾರ್ವಾ ತಿಂದ್ಬಿಟ್ಟು ನಿನಗೇನು ಉಳಿದಿದ್ದೆ ಅಂತ ನಾನು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ಬೇರೆ ಒಂದು ತಿಂದು ಚಲೋ ಆಗ್ಬೇಕಂದ್ರೆ ಆ ಹುಳ ತಿಂದು ಹಿಂಗೆ ಯಾಕಂದ್ರೆ ಅಂತ ಹೇಳಿ ಭಯ ಪಡಲಿಲ್ಲ ಆದ್ರೆ ಒಂದು ಮಾತಾಡಿದ್ರು ಈ ಲಾರ್ವಾ ಆಯ್ತಲ್ಲ ಒಂದು ಪದಕ್ಕಾಗಿ ಬಹಳ ಹಾಳು ಮಾಡುತ್ತೆ ಅಂತ ಬಂದು ಒಂದು 6,000 ಲಾರ್ವಾ ಬಂದ್ಬಿಟ್ಟೆ ಒಂದಿಂದ ಇನ್ನೇನ ಒಂದು ಅರ್ಧ ಟ್ರ್ಯಾಕ್ಟರ್ ಇತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಆರ್ಕೆಪಟ್ಟಿಗೆ ರಿಟೈರ್ಡ್ ಆಗಿದ್ದಾರೆ ಸ್ವಲ್ಪ ಪರಿಚಯ ಇತ್ತು ಡಾಕ್ಟರ್ ಬದರಿ ಪ್ರಸಾದ್ ಸರ್ ರ್ಯಾಂಕ್ ಪರಿಚಯ ಇತ್ತು ಈ ಸಾಹೇಬ್ರ ಈ ಥರ ಒಂದು ಹುಳ ಬಂದೈತಿ ಹೆಂಗಿಲ್ಲ ಇಲ್ಲ ಮನೆ ಸ್ವಲ್ಪ ನೀವು ತೊಗೊಂಡ್ಬಿಡ ಈಗ ತಗೊಂಬ ಅಂತೇಳಿ ಧಾರವಾಡಕ್ಕೆ ಹುಡುಗರು ಕಳಿಸ್ಬಿಟ್ಟು ನಾ ಬಸ್ಸಿಗೆ ಹೊತ್ಕೊಂಡು ಹೋಗಿ ಅಲ್ಲಿ ಅದನ್ನ ಕೇಜ್ನಾಗ ಇಟ್ಟು ಸ್ವಲ್ಪ ಆಯ್ಸಿಯಲ್ಲಿ ಡೆಲ್ಲಿ ಕಳಿಸಿ ಅದೆಲ್ಲ ಯಾವ ಹುಳ ಏನು ಕೆಲಸ ಮಾಡ್ತೇನೆ ಅಂತೇಳಿ ಡಾಕ್ಟರ್ ಶಂಕರ್ ಮೂರ್ತಿ ಅವರು ಅಲ್ಲಿ ಬಂದಿದ್ದಾರೆ ಮೀಟಿಂಗ್ ಇತ್ತು ರೈಟ್ ಮಾಡ್ತಾನೆ ನಾ ರಿಟೈರ್ಡ್ ಆಗಿ ಇದನ್ನು ಮಾಡ ಅಂತೇಳಿ ಹೇಳಿದ್ರು ಅವರು ಸುಮ್ಮನೆ ಬಿಡಲಿಲ್ಲ ಬರ್ಬೇಕಾದ್ರೆ ಮತ್ತೊಂದು ಎಕ್ಸ್ಟ್ರಾ ಕೆಲಸ ಹೇಳಿದ್ರು ಏನು ಹೇಳಿದ್ರು ಅಂತಂದ್ರೆ ಈ ಮನೆಗೆ ಏನು ಪ್ಲಾಸ್ಟಿಕ್ ಹಾಕಿ ಸಿಗ್ತಾವಲ್ಲ ಆ ಪ್ಲಾಸ್ಟಿಕ್ ಅಲ್ಲಿ ಸುಳಿಸಿ ಅದ್ರ ಹುಡುಗಿಟ್ಟು ಈ ಮಾಡ ಹಾಕ್ಬಿಡ ಅಂತೇಳಿ ಮನೆ ಪ್ಲಾಸ್ಟಿಕ್ ಅಲ್ಲಿ ಸುಳಿಸಿ ದಬ್ಬಾಕೈತಿ ಮತ್ತೊಂದು ಇದೆಲ್ಲ ಸಾಸಿವೆ ಕಾಳಿನ ಆಗಿತ್ತು ಬಟ್ ಅದು ಪ್ಲಾಸ್ಟಿಕ್ ಕಾಳಿ ಏನಾಗಿತ್ತು ಮತ್ತೆ ಹೇಳಿದ್ರು ನೋಡಿ ಇಲ್ಲ ಮನೆ ಸ್ವಲ್ಪ ಪ್ಲಾಸ್ಟಿಕ್ ಕಾಳಿನ ಡಿಕಂಪೋಸ್ ಮಾಡಿ ಅಂತ ಹೇಳಿದ್ರೆ ಈ ಕಂಟಿನ್ಯೂ ಮಾಡ ಅಂತ ಹೇಳಿದ್ರೆ ಮುಂದೆ ಮತ್ತೊಂದು 3 ತಿಂಗಳು ಬಿಟ್ಟಿದ್ದ ಫೋನ್ ಹಚ್ಚಿ ಬಂದರು ಸಾಯಂಕಾಲ 4 ಗಂಟೆ ಹೇಳಿದ್ದ ರಾತ್ರಿ 9 ಗಂಟೆ ಬಿಟ್ಟ 3 ಜನ ವಿಜ್ಞಾನಿ ಡಾಕ್ಟರ್ ವೆಂಕಟೇಶ್ವರ ಅಂತ ಹೇಳಿ ಬಾಗಲಕೋಟೆ ಡೀನ್ ಸಾಹೇಬ್ ಈಗ ಡಾಕ್ಟರ್ ಶಂಕರ್ ಮೂರ್ತಿ GKVK ಬೆಂಗಳೂರಾಗಲ್ಲ ಆಕೆ ಬಂದು ರಿಟೈರ್ ಆಗಿ 3 ಜನ ವಿಜ್ಞಾನಿಗಳು ಬಂದು ಅದನ್ನ ಕೈಯಾಗಿ ಹಾಕೊಂಡು ಎಷ್ಟು ಫಾಸ್ಟ್ ಹೋಗ್ತದೆ ಅದು ಎಷ್ಟು ವೆರೈಟಿ ಇದೆ ಅಂತೇಳಿ
ಅದನ್ನೆಲ್ಲ ಚೆಕ್ ಮಾಡಿ ಅವಾಗ ಹೇಳಿದ್ರು ಅವರು ಇದ್ರ ಮ್ಯಾಗ 10 ಪೇಜ್ ಇದು ಮಾಡ್ಬೋದು. ಹಿಂಗೆ ನಮ್ಮ ಜಿಲ್ಲೆ ಬಂದ್ಬಿಟ್ಟು ಬರೀ ಎರೆಹುಳ ಹುಟ್ಟಿದ್ದು ಹಚ್ಕೋದು ಹುಳಗಳು ಅವೆಲ್ಲ ಮತ್ತೆ ನೀವು ಬೆಲ್ಲ ಹಿಟ್ಟು ಹಾಕಂತ ಹೇಳ್ತೀವಿ. ಬೆಲ್ಲ ಹಿಟ್ಟು ಹಾಕಲಾಗ ಸಾಕಷ್ಟು ಪ್ರಯೋಗ ಮಾಡಿ ಚಿತ್ರದ ಮುಖಾಂತರ ತಮಗೆಲ್ಲ